ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಸೊ ಇವತ್ತು ಗುರುವಾರ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆಲ್ರಿಗೂ ಕೂಡ ಒಂದು ಟಿಪ್ ಹೇಳಬೇಕು ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಸಾಯಿಬಾಬಾ ಆಗಿರಬಹುದು, ರಾಘವೇಂದ್ರ ಸ್ವಾಮಿ ಆಗಿರಬಹುದು, ಇವರಿಗೆ ನಾವು ಯಾವುದೇ ರೀತಿಯಾಗಿ ಗಂಧದ ಕಡ್ಡಿ ಕರ್ಪೂರನ ಬೆಳಗೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕಂದರೆ ಅವರು ದೇವರು ಅಲ್ಲ, ಮನುಷ್ಯನೂ ಅಲ್ಲ. ಸೊ ದೇವರು ಮತ್ತು ಮನುಷ್ಯರ ನಡುವೆ ಇರುವಂತಹ ಸೇತುವೆ. ನಮ್ಮ ಒಂದು ಭಕ್ತಿ ಕೋರಿಕೆಗಳನ್ನ ಅವರು ದೇವರ ಹತ್ರ ಮುಟ್ಟಿಸ್ತಾರೆ, ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆ. ಅಂಥದ್ರಲ್ಲಿ ನಾವು ಈ ಊದ್ಗಡ್ಡಿ ಆಗಿರಬಹುದು, ಗಂಧದ ಕಡ್ಡಿ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಹಚ್ಚಿ ದೀಪನ ಬೆಳಗಬಾರ್ದು. ಯಾಕೆ ಅಂತಂದರೆ, ಈಗ ನಾವು ಗಂಧದ ಕಡ್ಡಿನ ಬೆಳಗುವಂತಹದ್ದು ಅದನ್ನು ಯಾವುದ್ರಲ್ಲಿ ಮಾಡಿರ್ತಾರೆ ಅಂದರೆ ಬಿದಿರಿನ ಕಡ್ಡಿಯಿಂದ ಮಾಡಿರ್ತಾರೆ. ಇವಾಗಂತೂ ಜನ ಮರುಳೋ ಜಾತ್ರೆ ಮರುಳೋ ಅಂತ ಹೇಳಿ ಒಂದು ಸನ್ನಿವೇಶ ಉಂಟಾಗ್ಬಿಟ್ಟಿದೆ. ಸೊ ಎಲ್ಲದೂ ಕೂಡ ಯಾವ್ದು ಬೇಕು ಅವರಿಗೆ, ಯಾವುದು ಕಡಿಮೆಗೆ ಸಿಗುತ್ತೆ ಅದರಲ್ಲೆಲ್ಲ ಮಾಡಿಬಿಡ್ತಾರೆ. ಆದರೆ ಇದನ್ನು ಮಾಡಬೇಕಾಗಿರೋದು ಮಾಡುವಂತಹದ್ದು ಬಿದಿರಿನ ಕಡ್ಡಿಗಳಿಂದ. ಸೊ ಇವಾಗೆಲ್ಲ ಚೇಂಜಾಗಿ ಏನೇನೋ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಆ ಬಿದಿರನ್ನ ಅತಿ ಹೆಚ್ಚಾಗಿ ಬಳಸೋದು ಶವವನ್ನು ಹೊರುವಂತಹ ಒಂದು ಜಾಗದಲ್ಲಿ. ಹಾಗೆ ಬಿದಿರನ್ನು ಸುಟ್ಟು ಅದನ್ನು ಕಡ್ಡಿಯಾಗಿ ನಾವು ಬೆಳಗೋದು ರಾಯರಿಗೆ ಕೂಡ ಹಾಗೆ ಸಾಯಿಬಾಬಾಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ತುಪ್ಪದ ದೀಪ ಮತ್ತು ಎಣ್ಣೆ ಬತ್ತಿಗಳಿಂದ ಪೂಜೆ ಮಾಡಬೇಕು ಅಂತ ಹೇಳಿ ಬಯಸ್ತಾರೆ. ಸೊ ಹಾಗಾಗಿ ಒಂದು ತಿಳ್ಕೊಂಡಿರುವಂತಹವರೆಲ್ಲರೂ ಕೂಡ ಹೇಳೋದು ಗಂಧದ ಕಡ್ಡಿ ಕರ್ಪೂರನ ಬೆಳಗಬಾರ್ದು ಅಂತ ಹೇಳಿ. ಆದರೆ ನಾವು ನಮ್ಮ ಮನೆ ದೇವರಿಗೆ ಗಂಧದ ಕಡ್ಡಿ ಕರ್ಪೂರ ಧೂಪದಿಂದನೇ ನಾವು ಪೂಜೆ ಮಾಡೋದು. ಇದು ಮೊದಲಿಂದನೂ ಬಂದಿರುವಂತಹ ವೈಜ್ಞಾನಿಕ ಮತ್ತು ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬಹುದು. ಸೊ ಈಗ ನಾವು ಎರಡನ್ನೂ ಪೂಜೆ ಮಾಡಬೇಕು ಅಂತಂದರೆ, ನಾವು ಯಾವುದೇ ಪೂಜೆ ಮಾಡಿದ್ರೂ ಮೊದಲನೇ ಪೂಜೆ ಆಗೋದು ನಮ್ಮ ಮನೆ ದೇವರಿಗೆ. ಯಾವುದೇ ಒಂದು ವ್ರತ ಹಬ್ಬಗಳಲ್ಲಾಗಿರ್ಬೋದು ಪೂಜೆ ಮಾಡೋದು ಮನೆ ದೇವರಿಗೆ. ಹಾಗಾಗಿ ನಾವು ಮನೆ ದೇವರ ಪೂಜೆಯನ್ನು ಮಾಡಿ ನಂತರ ನಾವು ರಾಯರು ಹಾಗೆ ಸಾಯಿಬಾಬರನ್ನು ಪೂಜಿಸಬೇಕಾಗಿರುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದು ಮನೆ ದೇವರಿಗೆ ಗಂಧದ ಕಡ್ಡಿನ ಉಪಯೋಗಿಸಬಹುದು, ಹಾಗೆ ಬಾಬಾ ಮತ್ತು ಸಾಯಿಬಾಬಾ ಅವರಿಗೆ ಧೂಪದ ಬತ್ತಿ.